ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು IPLನ ನೋಡ್ತಾ ಇದ್ದರೆ, ನೀವು ಕ್ರಿಕೆಟ್ ಪ್ರೇಮಿ ಆಗಿದ್ದರೆ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕ್ರಿಕೆಟ್ನ ಭಾಳ ಇಷ್ಟಪಡ್ತಾ ಇದ್ದರೆ ಈ ಎರಡು ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಒಂದು ಹಾಟ್‌ಸ್ಟಾರ್ ಅಪ್ಲಿಕೇಶನ್ ಇರುತ್ತೆ, ಇನ್ನೂ ಒಂದು ಕ್ರಿಕ್ ಬಜ್ ಅಂತಿದೆ, ಆ ಅಪ್ಲಿಕೇಶನ್ ಇರುತ್ತೆ. ಫ್ರೆಂಡ್ಸ್, ನಿಮ್ಮದೇ ಆದ ಒಂದು ಟೀಮ್ ಇರುತ್ತೆ, ನಿಮ್ಮದೇ ಆದ ಒಂದು ಪ್ಲೇಯರ್ಸ್ ಇರ್ತಾರೆ. ಆ ಪ್ಲೇಯರ್ಸ್ ಯಾವ ಟೀಮ್ನಲ್ಲಿರುತ್ತೆ ಆ ಟೀಮ್ ನಿಮಗೆ ಭಾಳ ಇಷ್ಟ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB, ಈ ಥರ ಬೇರೆ ಬೇರೆ ಟೀಮ್ ನಿಮಗೆ ಇಷ್ಟ ಇರುತ್ತೆ. ಆ ಟೀಮ್ ಮ್ಯಾಚಸ್ ಯಾವ ಟೀಮ್ ಕೂಡ ಇದೆ ಮತ್ತು ಯಾವಾಗ ಇದೆ ಅಂಥೇಳಿ ನೀವು ಕಾಯ್ತಾ ಇರ್ತೀರ. ಅದಕ್ಕಾಗಿ ನೀವು ಕ್ರಿಕ್ ಬಜ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇರ್ತೀರ. ಈಗ ಕ್ರಿಕ್ ಬಜ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಟೀಮ್ ಯಾವುದು ಫೇವ್ರೇಟ್ ಇದೆ, ಆ ಟೀಮ್ ಯಾವ ಟೀಮ್ ಜೊತೆ ಇದೆ ನೆಕ್ಸ್ಟ್ ಮ್ಯಾಚ್ ಮತ್ತು ಯಾವಾಗ ಇದೆ ಅಂಥೇಳಿ ನೀವು ಒಂದೇ ಕ್ಲಿಕ್ನಲ್ಲಿ ತಿಳ್ಕೊಬೇಕು ಅಂತಂತಂದರೆ, ಫಸ್ಟ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ನ ಕ್ಲಿಕ್ ಮಾಡಿದ್ದಾದಮೇಲೆ ನಿಮ್ಮ ಟೀಮ್ ಯಾವುದು ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ, ಅದು ಆ ಟೀಮ್ನ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ಗೆ ನಾನು RCB ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ದೀರಾ, RCB ನೆಕ್ಸ್ಟ್ ಮುಂದಿನ ಮ್ಯಾಚ್ಗಳು ಇಲ್ಲಿ ತೋರಿಸ್ತಾ ಇದೆ. RCB ಯಾವ ಟೀಮ್ ಕೂಡ ಇದೆ, ಯಾವ ಡೇಟ್ಗಿದೆ, ಯಾವ ಟೈಮ್ಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಫಸ್ಟ್ ಈಗ ಇವತ್ತು 3:30 ಗಂಟೆಗೆ ಪಂಜಾಬ್ ಜೊತೆ ಇದೆ. ನೆಕ್ಸ್ಟ್ ಮ್ಯಾಚ್ ಆರ್ನಿ ಡೇಟ್ 7:30 PM ಇದೆ ಸನ್ರೈಸರ್ಸ್ ಹೈದರಾಬಾದ್ ಜೊತೆ. ಅದೇ ರೀತಿ ಇದು ಲಾಸ್ಟ್ ಎಂಡಿಂಗ್ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕಾಗಿ 3 ಮ್ಯಾಚಸ್ ತೋರಿಸ್ತಾ ಇದೆ. 3 ಮ್ಯಾಚ್ ಅಷ್ಟೇ ತೋರಿಸ್ತಾ ಇದೆ. ಇದೇ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಜಾಸ್ತಿ ಮ್ಯಾಚಸ್ ತೋರಿಸ್ತಾ ಇತ್ತು, ಯಾವ ದಿನ ಯಾವ ಟೈಮ್ಗೆ ಯಾವ ಟೀಮ್ ಜೊತೆ ಇದೆ ಅಂತೇಳಿ. ಈ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನೀವು ತಿಳ್ಕೊಬೋದು ನಮ್ಮ ಟೀಮ್ ಯಾರ ಜೊತೆ ಯಾವಾಗ ಇದೆ ನೆಕ್ಸ್ಟ್ ಅಂತೇಳಿ. ಇದು ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆದರೆ ಈ ಥರ ನೀವು ನೋಡ್ಕೋಬೋದು. ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ, ಇಲ್ಲಿ ಬೆಲ್ ಐಕಾನ್ ಕಾಣಿಸ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಟಿಫಿಕೇಷನ್ನ ನೀವು ಪಡಿಬೋದು. ಇಲ್ಲಿ ಆನ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಟಿಫಿಕೇಷನ್ನ ಪಡಿಬೋದು. ಇಲ್ಲಿದೆ ನೋಡಿ, ದಿಸ್ ಮ್ಯಾಚ್. ಈ ಮ್ಯಾಚ್ನ ನೋಟಿಫಿಕೇಷನ್ ನಿಮಗೆ ಬೇಕು ಅಂತಂದರೆ ಇದು ಆನ್ ಮಾಡಿಕೊಂಡ್ರೆ ಇದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವ ಥರ ನೋಟಿಫಿಕೇಷನ್ ಬೇಕು ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆಲ್ ಇವೆಂಟ್ಸ್, ಎಲ್ಲ ಇವೆಂಟ್ಸ್, ಫಸ್ಟ್ ಓವರ್, ಸೆಕೆಂಡ್ ಓವರ್ ಮುಗಿದಾದ್ಮೇಲೆ ಮತ್ತು ಬಾಲ್ ಟು ಬಾಲ್ ಎಲ್ಲನೂ ಬೇಕು ಅಂತಂದರೆ ನಿಮಗೆ ಈ ನೋಟಿಫಿಕೇಷನ್ ಆನ್ ಮಾಡ್ಕೋಬೇಕು. ನಮಗೆ ಅದು ಬೇಡ, ಓನ್ಲಿ ವಿಕೆಟ್ಸ್ ಹೋದಾಗ, ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಆದಾಗ, 100 ಆದಾಗ, 100 ರನ್ಸ್ ಆದಾಗ, 50 ರನ್ಸ್ ಆದಾಗ, ಮತ್ತು ಯಾರಾದರೂ ವಿಕೆಟ್ ತೆಗೆದ್ರೆ, ಮತ್ತು ಯಾರಾದರೂ ಇಂಡಿವಿಜುವಲ್ 50 ಸ್ಕೋರ್ ಆದಾಗ, ಆ ಥರ ಓನ್ಲಿ ಮೈಲ್ ಸ್ಟೋನ್ಸ್ ಬೇಕು ಅಂತಂದರೆ ಇದನ್ನ ಆನ್ ಮಾಡ್ಕೋಬೋದು. ನಿಮಗೆ ಸ್ಕೋರ್ ಅಪ್ಡೇಟ್ ಎವ್ರಿ ಓವರ್ ಬೇಕಾ ಅಥವಾ 5 ಓವರ್ ಬೇಕಾ ಮತ್ತು ಯಾವ ಥರ ಬೇಕು ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹಿಂಗೆ ಆನ್ ಮಾಡಿಕೊಂಡು ಇಲ್ಲಿ ಎವ್ರಿ 1 ಓವರ್ಗೆ ಸ್ಕೋರ್ ಅಪ್ಡೇಟ್ ಬೇಕಾ, 2 ಓವರ್ಗೆ ಅಪ್ಡೇಟ್ ಬೇಕಾ, 5 ಓವರ್, 10 ಓವರ್, 15 ಓವರ್, ಈ ಥರ ಇದೆ. ನೀವು ಯಾವ ಥರ ಬೇಕು ಅದನ್ನ ಇಲ್ಲಿ ಆನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಸೇವ್ ಅಂತಿದೆ, ಆ ಸೇವನ್ನ ಕ್ಲಿಕ್ ಮಾಡಿದರೆ ನಿಮಗೆ ಸೇವ್ ಆಗಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ IPL ಸೀರೀಸ್ ಕೂಡ ಇದೇ ರೀತಿ ನಿಮಗೆ ಬೇಕು ಅಂತಂತಂದರೆ ಇಲ್ಲಿ ಆನ್ ಮಾಡಿಕೊಂಡ್ರೆ ಎಲ್ಲ ಮ್ಯಾಚಸ್ದು ಇಲ್ಲೆಲ್ಲ ಬರುತ್ತೆ. ಮೈಲ್ ಸ್ಟೋನ್ ಮತ್ತು ಸ್ಕೋರ್ ಅಪ್ಡೇಟ್ಸ್ ಮತ್ತು ಆಲ್ ಇವೆಂಟ್ಸ್ ಎಲ್ಲನೂ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಆಪ್ಷನ್ ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೆ ಈಗ ತಿಳಿಸ್ತಾ ಇದ್ದೀನಿ. ಇದು RCBದಾಯಿತು. ನೆಕ್ಸ್ಟ್ ನೀವು CSK ಫ್ಯಾನ್ ಆಗಿದ್ದರೆ CSK ಅಂತೇಳಿ ಕ್ಲಿಕ್ ಮಾಡಿದರೆ ಈಗ ನೆಕ್ಸ್ಟ್ 2 ಮ್ಯಾಚ್ ಇರೋದು. ಅದು ಡೆಲ್ಲಿ ಜೊತೆ ಒಂದಿದೆ, ಪಂಜಾಬ್ ಜೊತೆ ಒಂದಿದೆ, ಮತ್ತು ಡೇಟು ಟೈಮ್ ಎಲ್ಲನೂ ಕೊಟ್ಟಿದ್ದಾರೆ. ಈ ಥರ ನೀವು ತಿಳ್ಕೊಬೋದು. ತುಂಬ ಚೆನ್ನಾಗಿದೆ ಇನ್ಫಾರ್ಮೇಷನ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫೇವ್ರೆಟ್ ಟೀಮ್ ಯಾವುದಿದೆ ಅಂತೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.